ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ, ಸೇಫ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವಾಗ ನೀವು ಯಾವುದೋ ಮೋಟಿವೇಶನಲ್ ಮೂವಿ ನೋಡಿದ್ದೀರಾ, ಇಲ್ಲಾಂದರೆ ತುಂಬ ಮೋಟಿವೇಶನಲ್ ವೀಡಿಯೋಸ್ ನೋಡಿದ್ದೀರಾ, ಆ್ಯಂಡ್ ಯು ಡಿಸೈಡೆಡ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಯುವರ್ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ. ಇದು ನೀವು ಮುಂಚೆನೂ ಡಿಸೈಡ್ ಮಾಡಿದ್ದೀರಾ, ಬಟ್ ದಿಸ್ ಟೈಮ್ ಅರೌಂಡ್ ಯು ಗೋನ್ ಸ್ಟಿಕ್ ಟು ಇಟ್ ಆ್ಯಂಡ್ 100% ನೀವು ಮಾಡೇ ಮಾಡ್ತೀರಾ ಅಂತ. ಆರ್ you've already started your transformation journey but you are not able to see your muscles grow, then you should definitely watch this video till the end. ಇವತ್ತಿನ ವಿಡಿಯೋಲಿ ನಾವು ಟಾಪ್ 5 ಮಸಲ್ ಬಿಲ್ಡಿಂಗ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ. These were the mistakes that I made during my transformation and I don't want you guys to repeat those same mistakes. ವಿಡಿಯೋನ ಎಂಡ್ವರೆಗೂ ನೋಡ್ರಿ ಪ್ಲೀಸ್. ದಿ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ ಐ ಆಮ್ ಗೋನ್ ಟು ಟೆಲ್ ಇಟ್ ಅಟ್ ದ ಲಾಸ್ಟ್, ಸೊ ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್ and without wasting any time, let's get started. Mistake number 1, ಫಾಲೋಯಿಂಗ್ ಅ ಬ್ರೋ ಸ್ಪ್ಲಿಟ್ ಅಂತ. ಇದು ಏನು ಅರ್ಥ? ನಿಮಗೆ ಐಡಿಯಾನೇ ಇಲ್ಲ ಜಿಮ್ಗೆ ಹೋಗಿ ಎಂಥ ವರ್ಕೌಟ್ ಮಾಡಬೇಕು, ಏನು ವರ್ಕೌಟ್ ಪ್ಲ್ಯಾನ್ ಫಾಲೋ ಮಾಡಬೇಕಂತ. ನೀವು ದಿನಕ್ಕೆ ಬರೀ ಒಂದೇ ಮಸಲ್ ಗ್ರೂಪ್ ಟ್ರೈನ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಮಂಡೇ ಚೆಸ್ಟ್ ಮಾಡ್ತಾ ಇದ್ದೀರಾ, ಟ್ಯೂಸ್ಡೇ ಬ್ಯಾಕ್ ಮಾಡ್ತಾ ಇದ್ದೀರಾ, ವೆನೆಸ್ಡೇ ಆರ್ಮ್ಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಥರ್ಸ್ಡೇ ಲೆಗ್ಸ್ ಮಾಡ್ತಾ ಇದ್ದೀರಾ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ that if your goal is to build muscles, then the consistency and the frequency at which you train your muscles becomes very important. ನೀವು ವೀಕಲ್ಲಿ 2 ಸತಿ ಅಂತೂ ಆ ಮಸಲ್ ಗ್ರೂಪ್ನ ಟ್ರೈನ್ ಮಾಡಲೇಬೇಕು. ಅದಕ್ಕೆ ನಾನು ಕರೆಂಟ್ ವರ್ಕೌಟ್ ಪ್ಲ್ಯಾನ್ ಏನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ PPL ಅಂತ, ಪುಷ್ ಪುಲ್ ಲೆಗ್. ಪುಷ್ ದಿವಸ ನಾವು ಚೆಸ್ಟ್ ಶೋಲ್ಡರ್ ಟ್ರೈಸಿಪ್ಸ್ನ ಟ್ರೈನ್ ಮಾಡ್ತೀವಿ, ಪುಲ್ ದಿವಸ ನಾವು ಬ್ಯಾಕ್ ಬೈಸಿಪ್ನ ಟ್ರೈನ್ ಮಾಡ್ತೀವಿ, ಆ್ಯಂಡ್ ಲೆಗ್ಸ್ ದಿವಸ ಆಬ್ವಿಯಸ್ಲಿ ವಿ ಆರ್ ಗೋನ್ ಟು ಟ್ರೈನ್ ಲೆಗ್ಸ್. ನಾನು ಇದು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ದಟ್ ನೀವು 1 ಮಸಲ್ ಗ್ರೂಪ್ ಪರ್ ಡೇ ಟ್ರೈನ್ ಮಾಡಿದೆ ನಿಮ್ಮ ಮಸಲ್ಸ್ ಗ್ರೋ ಆಗಲ್ಲ ಅಂತ, ಆರ್ ಯು ವಿಲ್ ನಾಟ್ ಗೇನ್ ಮಸಲ್ಸ್ ಅಂತ. ಬಟ್ ಆ ಪ್ರೊಸೀಜರ್ ತುಂಬ ದೊಡ್ಡದಾಗುತ್ತೆ, ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಅದಕ್ಕೆ ದಿ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ದಟ್ ಯು ಟ್ರೈನ್ ಯುವರ್ ಮಸಲ್ ಗ್ರೂಪ್ಸ್ ಅಟ್ ಲೀಸ್ಟ್ ಟ್ವೈಸ್ ಅ ವೀಕ್. ಮಿಸ್ಟೇಕ್ ನಂಬರ್ 2, ಈಗೋ ಲಿಫ್ಟಿಂಗ್ ಅಂತ. ಓಹೋ, ಈ ಮಿಸ್ಟೇಕ್ ಅಂತೂ ನಾವು ಎಲ್ಲರೂ ಮಾಡಿದ್ವಿ. ನನಗೆ 3 ವರ್ಷ ಆಗಿದೆ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಸ್ ಎ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್. ನಾನು ಎಷ್ಟೊಂದು ಜನನ ನೋಡಿದ್ದೀನಿ ಈ ಮಿಸ್ಟೇಕ್ ಇವಾಗಲೂ ಮಾಡ್ತಾವ್ರೆ ಅಂತ. Look, you need to understand it's not about getting the weight from point A to point B, but how you get the weight from point A to point B. ಅದು ತುಂಬಾ ಇಂಪಾರ್ಟೆಂಟು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಹ್ಯಾಮರ್ ಕರ್ಲ್ಸ್ದು. ಹ್ಯಾಮರ್ ಕರ್ಲ್ಸ್ ಇಸ್ ಸಪೋಸ್ ಟು ವರ್ಕ್ ಇನ್ ಯೋರ್ ಬೈಸೆಪ್ ಆ್ಯಂಡ್ ಯೋರ್ ಫೋರ್ ಆರ್ಮ್ಸ್. ಆದರೆ ನೀವು ಜಾಸ್ತಿ ವೇಟ್ ಎತ್ತಕ್ಕೆ ಹೋಗಿ ಆ ಮೂವ್ಮೆಂಟ್ ಸ್ವಿಂಗ್ ಮಾಡ್ತೀರಾ ಆ್ಯಂಡ್ ದೆರ್ ಇಸ್ ಟು ಮಚ್ ಪ್ರೆಷರ್ ಆನ್ ಯೋರ್ ಶೋಲ್ಡರ್ ಆ್ಯಂಡ್ ಯೋರ್ ಲೋವರ್ ಬ್ಯಾಕ್. Understand, in order to lift heavier weights just for one day, you will end up getting an injury and you will miss out next 3 to 4 months. Aita? So please stop making this mistake. Make sure the weight that you pick is light enough. You can control the movement and make sure it is working on the right muscle that it is supposed to work. Mistake number 3, under eating. ಓಕೆ, ಅಕಾರ್ಡಿಂಗ್ ಟು ಮೀ ನಿಮ್ಮ ಗೋಲ್ ಮಸಲ್ ಬಿಲ್ಡ್ ಮಾಡೋದಿದ್ರೆ ನೀವು ಒಂದು ಕ್ಯಾಲರಿ ಸರ್ಪ್ಲೆಸಲ್ಲಿ ತಿನ್ನಬೇಕು. ಎಷ್ಟು ಕ್ಯಾಲರಿ ಸರ್ಪ್ಲೆಸ್ ಅಂದರೆ 150 to 300 ಇಸ್ ಅ ಪ್ರಿಟಿ ಗುಡ್ ನಂಬರು. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ. ಬರೀ ಗೂಗಲ್ಗೆ ಹೋಗ್ರಿ, ಅಲ್ಲಿ ಹೋಗಿ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತ ಟೈಪ್ ಮಾಡಿರಿ. ಫಸ್ಟ್ ಆಪ್ಷನ್ ಯಾವ್ದು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಎಂಟರ್ ಆಲ್ ಯೋರ್ ಡೀಟೇಲ್ಸ್, ಏಜ್, ಹೈಟ್, ವೇಟ್ ಅದೆಲ್ಲ ಎಂಟರ್ ಮಾಡಿದಾದ್ಮೇಲೆ ನಿಮ್ಗೆ ಒಂದು ನಂಬರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ದಟ್ ನಂಬರ್ ಇಸ್ 2500, 2500, ಜಸ್ಟ್ ಅನ್ ಎಕ್ಸಾಂಪಲ್. ಇವಾಗ ನಿಮ್ಮ ಗೋಲ್ ಮಸಲ್ ಬಿಲ್ಡ್ ಮಾಡೋದಿದ್ರೆ ಕ್ಯಾಲರಿ ಸರ್ಪ್ಲೆಸ್ 150 to 300, so you need to eat 2800 calories. Over a period of time, if you continue eating those number of calories with good strength training and recovery process, you will end up gaining muscle. ಆದರೆ ನೀವು ಒಂದು ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ 150 to 200 ಕ್ಯಾಲರೀಸ್ ಕಡಿಮೆ ತಿಂತಾ ಇದ್ದೀರಾ ಅಂದರೆ 2500 2300 2250 ಕ್ಯಾಲರೀಸ್ ತಿಂತಾ ಇದ್ದೀರಾ ಅಂದರೆ you will start losing weight. ಆಯಿತಾ? I'm not trying to say that you can't be in a calorie deficit and not put on muscle. Yes, you can do. ಆದರೆ ನೀವೇನು ಅರ್ಥ ಮಾಡಬೇಕಂದ್ರೆ ಥ್ರೂಔಟ್ ದ ಡೇ ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತೀರಲ್ಲ, ಫಾರ್ ಎಕ್ಸಾಂಪಲ್ ವಾಕಿಂಗ್, ಸ್ಲೀಪಿಂಗ್, ವಾಟ್ ಡು ಯು ಡೂ, the number of calories that you burn through those activities, there is no specific way or there is no accurate way to calculate those calories. ಅದಕ್ಕೆ ಬೆಸ್ಟ್ ಏನಂದರೆ ಸ್ವಲ್ಪ ಸ್ಮಾಲ್ ಕ್ಯಾಲರಿ ಸರ್ಪ್ಲೆಸ್ ಅಲ್ಲಿ ತಿನ್ನಿರಿ if you want to build muscles. Mistake number 4, not using progressive overload ಅಂತ. This is for people who have been consistent with their workouts. 1-3-4 months ಆಗಿದೆ ನೀವು ದಿನ ಜಿಮ್ಗೆ ಹೋಗ್ತಾ ಇದ್ದೀರಾ, ಒಂದು ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ದೀರಾ,
your nutrition is on point, your recovery process is on point, ಆದ್ರೇನೂ ನೀವು ಮಸಲ್ಸ್ ಗ್ರೋ ಮಾಡೋಕ್ಕಾಗ್ತಲ್ಲ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೀವು ದಿನ ಜಿಮ್ಗೆ ಹೋಗಿ ಸೇಮ್ ಅಮೌಂಟ್ ಆಫ್ ವೇಟ್, ಸೇಮ್ ನಂಬರ್ ಆಫ್ ರೆಪ್ಸ್, ಸೇಮ್ ನಂಬರ್ ಆಫ್ ರೌಂಡ್ಸ್ ಮಾಡಿದ್ರೆ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಯೋರ್ ಬಾಡಿ ವಿಲ್ ಗೆಟ್ ಯೂಸ್ ಟು ದ ಮೂವ್ಮೆಂಟ್. ಅದಕ್ಕೆ ನೀವು every week try and improve. You can improve with the number of reps that you do. You can do 3-4 reps extra, or you can lift little heavier weights, or you can do one more set, one more round of the workout that you're doing. But make sure there is some improvement happening from the previous workout that you did. The best way how to track your progress is start writing down your workouts. For example, Monday you've done chest workout, chest, shoulder, tricep workout. In a book, just write it down. Okay, that's set number 1, 15 kilo, I did so many reps, so that next time you can improve. Right? This is how you do progressive overload, and it is very, very, very important if you want to build muscle. Okay, so start using this. Mistake number 5, ತುಂಬಾನೇ ಇಂಪಾರ್ಟೆಂಟ್ ಮಿಸ್ಟೇಕು. ಇದು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. All of us are way too stressed in our life. ಆಯಿತಾ? It can be your work, it can be your relationship, it can be your family, or you can simply support RCB in the IPL. 13 ವರ್ಷದಿಂದ ಏನು ಸ್ಟ್ರೆಸ್ ಕೊಟ್ಟಿದ್ದಾರೆ, ಓಹೋ ಹೇಳೋಕ್ಕಾಗಲ್ಲ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಟ್ರೈ ಆ್ಯಂಡ್ ವರಿ ಅಬೌಟ್ ಥಿಂಗ್ಸ್ ದಟ್ ಯು ಕ್ಯಾನ್ ಕಂಟ್ರೋಲ್. ಓಕೆ, ಡು ನಾಟ್ ವರಿ ಅಬೌಟ್ ಥಿಂಗ್ಸ್ ದಟ್ ಯು ಕ್ಯಾನ್ ನಾಟ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ದಿ ಔಟ್ಕಮ್ ಆಫ್ ಅನ್ IPL ಮ್ಯಾಚ್ ನಾವು ಇಲ್ಲಿ ಕುತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದಿ ಓನ್ಲಿ ಪೀಪಲ್ ಹೂ ಕ್ಯಾನ್ ಕಂಟ್ರೋಲ್ ಅನ್ ಔಟ್ಕಮ್ ಆಫ್ ಅನ್ IPL ಮ್ಯಾಚ್ ಆರ್ ದಿ ಒನ್ಸ್ ಸಿಟ್ಟಿಂಗ್ ಇನ್ ದುಬೈ. ಆಯಿತಾ? ಸೊ ಪ್ಲೀಸ್ ಟ್ರೈ ಆ್ಯಂಡ್ ನಾಟ್ ವರಿ ಅಬೌಟ್ ಇಟ್. ನೀವು ತುಂಬ ಸ್ಟ್ರೆಸ್ಡ್ ಆಗಿದ್ರೆ ನಿಮ್ಮ ಬಾಡಿಯಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್ ಅಂತ. ಅದು ಒಂದು ಅಡಿಕ್ವೇಟ್ ಅಮೌಂಟಲ್ಲಿ ರಿಲೀಸ್ ಆದರೆ ನಿಮ್ಗೇನೋ ತೊಂದರೆ ಆಗಲ್ಲ. ಬಟ್ ಆಬ್ವಿಯಸ್ಲಿ ವೆನ್ ಯು ಆರ್ ಸ್ಟ್ರೆಸ್ಡ್, ಅದು ಒಂದು ಅಡಿಕ್ವೇಟ್ ಅಮೌಂಟಲ್ಲಿ ರಿಲೀಸ್ ಆಗಲ್ಲ, ಆ್ಯಂಡ್ ದಟ್ ಕ್ಯಾನ್ ಹ್ಯಾಂಪರ್ ಯೋರ್ ಮಸಲ್ ರಿಕವರಿ ಆ್ಯಂಡ್ ಮಸಲ್ ಗೇನಿಂಗ್ ಪ್ರೋಸೆಸ್. ಆಯಿತಾ? ಸೊ ಪ್ಲೀಸ್ ಟ್ರೈ ಆ್ಯಂಡ್ ನಾಟ್ ವರಿ ಅಬೌಟ್ ಥಿಂಗ್ಸ್ ದಟ್ ಯು ಕ್ಯಾನಾಟ್ ಕಂಟ್ರೋಲ್. So these are the top 5 mistakes that I made during my transformation, and I don't want you guys to repeat these mistakes. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಲರ್ನ್ ಫ್ರಮ್ ದೀಸ್ ಮಿಸ್ಟೇಕ್ಸ್ ಆ್ಯಂಡ್ ಟ್ರೈ ಆ್ಯಂಡ್ ಅವಾಯ್ಡ್ ಮೇಕಿಂಗ್ ದೀಸ್ ಮಿಸ್ಟೇಕ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಫಿಟ್ನೆಸ್ ರಿಲೇಟೆಡ್ ಯಾವುದಾದ್ರೂ ಮೂವ್ಮೆಂಟ್ ಅರ್ಥ ಆಗ್ತಾ ಇಲ್ಲ ಅಂದರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿರಿ, ಆ್ಯಂಡ್ ಐ ವಿಲ್ ಟ್ರೈ ಆ್ಯಂಡ್ ಮೇಕ್ ಎ ವಿಡಿಯೋ ಅಬೌಟ್ ಇಟ್. ಲುಕ್, ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ಆದರೆ ನನಗೆ ಎಷ್ಟು ಗೊತ್ತು ಐ ವಿಲ್ ಟ್ರೈ ಆ್ಯಂಡ್ ಹೆಲ್ಪ್ ಯು ಗೈಸ್ ಔಟ್. If you like the video, please share it with a friend of yours. Subscribe to the channel. Please subscribe ಮಾಡಿರಿ. ಔಟ್ಡೋರ್ ಶೂಟ್ ಮಾಡ್ತಾ ಇದ್ದೀನಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಟು ದ ಚಾನಲ್. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಕೀಪ್ ವರ್ಕಿಂಗ್ ಹಾರ್ಡ್ ಇನ್ ಲೈಫ್. ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.